ನಮಸ್ಕಾರ ವೀಕ್ಷಕರೇ, JBM ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಇವತ್ತು ನಾವು ಇಲ್ಲಿ ಏನೋ ಒಂದು ವಿಷಯಕ್ಕೆ ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಡ್ತೀನಿ. ಮೊದಲನೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಶೇಖರ್ ಸಿದ್ಲಿಂಗಪ್ಪನವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ತಾಲೂಕಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂಥ ತಾಜುದ್ದೀನ್ ಹುದ್ದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಒಂದು ಈ ವಿಶೇಷ ಏನಪ್ಪ ಅಂತಂದರೆ, ಸತತ ಎರಡನೇ ಬಾರಿಗೆ ಕರ್ನಾಟಕದ ಹೆಮ್ಮೆಯ ಟೀಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನು RCB ಟೀಮ್ ಒಂದು IPL ಫೈನಲನ್ನು ಪ್ರವೇಶಿಸಿದೆ. ಈ ಕುರಿತು ಸಾಕಷ್ಟು ಒಂದು ವಿಷಯಗಳನ್ನ ಚರ್ಚೆ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಒಂದು ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಪ್ರಧಾನ ಕಾರ್ಯದರ್ಶಿ ಆದಂಥ ತಾಜುದ್ದೀನ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ತಾಜು ಅವರೇ, ಇವಾಗ ಸತತವಾಗಿ ತಾವು ಹೋದ್ಸತಿನೂ ಕೂಡ ತಮ್ಮ ಕರವೇ ವತಿಯಿಂದ ಒಂದು ಸಾರ್ವಜನಿಕರಿಗೆ, ಕನ್ನಡಾಭಿಮಾನಿಗಳಿಗೆ ಹಾಗೂ RCB ಫ್ಯಾನ್ಸ್ಗೆ ಒಂದು ದೊಡ್ಡ ಪರದೆಯಲ್ಲಿ ಒಂದು ಉಚಿತ ಪ್ರದರ್ಶನವನ್ನು ಏರ್ಪಡಿಸಿದ್ರಿ. ಈ ವರ್ಷ ಯಾವ ರೀತಿ ತಾವು ಒಂದು ಫೈನಲ್ ಪಂದ್ಯಾವಳಿ ವೀಕ್ಷಣೆಗೆ ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀರಾ? ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ಕರವೇ ವತಿಯಿಂದ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ವಿಶೇಷವಾಗಿ ಚರ್ಚೆ ಆಗ್ತಾ ಇರೋದು ನಮ್ಮ RCB ಟೀಮ್ ಈಗ ಫೈನಲಿಗೆ ಬಂದಿದೆ. ಆ ಫೈನಲಿಗೆ ಬಂದಂಥ RCB ಟೀಮ್ಗೆ ಉಚಿತವಾಗಿ ಎಲ್ಲರನ್ನೂ ಪ್ರದರ್ಶನ ಮಾಡೋ ಉದ್ದೇಶದಿಂದ ಕರ್ವೆ ಅವರು ಮೊದಲನೇದಾಗಿ ಕನ್ನಡಿಗರಿಗೋಸ್ಕರ ಕನ್ನಡಕ್ಕಾಗಿ ಕರ್ವೆ ಯಾವತ್ತು ಮುಂದಾಗಿರುತ್ತೆ. ಆದ ಕಾರಣಕ್ಕೆ ಬೆಂಗಳೂರು ಟೀಮ್ ನಮ್ಮ ಕನ್ನಡಿಗರದ್ದು, ಅದರಲ್ಲಿ ಕನ್ನಡಿಗರಿಗೆ ಏನಿದೆಯಲ್ಲ ವಿಶೇಷವಾಗಿ ದೊಡ್ಡ ಪರದೆಯಲ್ಲಿ ನಾವು ಈ ಪಂದ್ಯವನ್ನು ನೋಡಲಿಕ್ಕೆ ಆಗಲಿ ಅಂತ ಹೇಳಿ ನಾವು ಇದನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಹಾಗಾಗಿ ಲಾಸ್ಟ್ ಟೈಮ್ ನಾವು ಏನು ಮಾಡಿದ್ದೀವಲ್ಲ, ಲಾಸ್ಟ್ ಟೈಮಲ್ಲಿ ನಮಗೆ ಅಷ್ಟು ಸಣ್ಣ ಪ್ರಮಾಣದಲ್ಲಿ ಇದನ್ನು ಏನೇನು ಆಯೋಜನೆ ಮಾಡ್ತಾಯಿದ್ವಿ. ಆದರೆ ಇದೊಂದು ಪಂದ್ಯಾವಳಿ ಏನು ಎರಡನೇ ಬಾರಿಗೆ ನಮ್ಮ ಕಪ್ ನಮ್ಮದೇ ಆಗಲಿ ಅಂತ ಹೇಳಿ ವಿಶೇಷವಾಗಿ ಮಹಿಳೆಯರಿಗೆ, ಅಧಿಕಾರಿಗಳಿಗೆ ಪ್ರತಿಯೊಂದು ಭದ್ರತಾ ವ್ಯವಸ್ಥೆಯಿಂದ ನಾವು ಇದನ್ನು ಏರ್ಪಾಡು ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಎಲ್ಲರೂ ರಾಮದುರ್ಗ ಜನತೆ ಇದನ್ನು ಏನೇನು ಸದುಪಯೋಗ ಪಡ್ಕೊಂಡು ಆ ಪ್ರದರ್ಶನವನ್ನು ನೋಡಲಿ ಅಂತ ಹೇಳಿ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಒಳ್ಳೆ, ಯಾಕಂದರೆ ಎಲ್ಲರಿಗೂ ಒಂದು ದೊಡ್ಡ ಪರದೆ ಮೇಲೆ ಫೈನಲ್ ಪಂದ್ಯಾವಳಿ ಏನಂದರೆ ಇವಾಗ RCB ವರ್ಸಸ್ GT ಏನು ಎರಡು ಗುಜರಾತ್ ಟೈಟನ್ಸ್ ಎರಡೂ ಪಂದ್ಯಗಳು ಫೈನಲ್ನ ಪ್ರವೇಶ ಮಾಡಿವೆ. ನಾಳೆ ಸಾಯಂಕಾಲ ಫೈನಲ್ ಮುಹೂರ್ತ ಫಿಕ್ಸ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲರಿಗೂ ಕ್ರಿಕೆಟ್ ಫ್ಯಾನ್ಸ್ IPL ಅಂದ ತಕ್ಷಣ ಕ್ರಿಕೆಟ್ ಫ್ಯಾನ್ಸ್ಗೆ ಒಂದು ದೊಡ್ಡ ಪರದೆಯಲ್ಲಿ ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಬೇಕನ್ನೋದು ಎಲ್ರಿಗೂ ಇರುತ್ತೆ. ಇದನ್ನು ತಾವು ಕರ್ವೆ ಕುಟುಂಬದವರು ಸತತ ಎರಡನೇ ವರ್ಷದಲ್ಲಿಯೂ ಸಹ ಎಲ್ಲರಿಗೂ ಈ ಒಂದು ಹಬ್ಬದ ವಾತಾವರಣ ನಿರ್ಮಿಸಿದ್ದೀರಾ. ತಮಗೆ ಧನ್ಯವಾದಗಳು. ಗೌರವಾಧ್ಯಕ್ಷರಾದಂಥ ಶೇಖರಣ್ಣ ಸಿದ್ಲಿಂಗಪ್ಪನವರು, ಸರ್, ಇವಾಗ ತಾವು ತಮ್ಮ ಸಂಗಡಿಗರು ಏನೇನೆಲ್ಲ ಮುಂದೆ ಈ RCB ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಅಥವಾ ಕನ್ನಡಿಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾಳೆ IPL ಪಂದ್ಯಾವಳಿಯನ್ನು ನೋಡಲಿಕ್ಕೆ ನಾನು ಎಲ್ಲ ರಾಮದುರ್ಗ ತಾಲೂಕಿನ ಜನತೆಗೆ ಮನವಿ ಮಾಡ್ಕೋತೀನಿ. ಮೊದಲನೇ ಯಾಕಂತಂದರೆ ಎಲ್ಲರೂ ದೊಡ್ಡ ಪರದೆಯಲ್ಲಿ ನೋಡಿ ಆನಂದಿಸಲಿ ಅಂಥೇಳಿ ನಮ್ಮದೆಲ್ಲ ಕರ್ವೆ ರಕ್ಷಣಾ ವೇದಿಕೆಯ ಒಂದು ಆಶೆ. ನಾವು ಪ್ರತಿ ವರ್ಷ ಮಾಡ್ಕೋತಾ ಬರ್ತಿದ್ವಿ. ಈ ವರ್ಷ ಏನಂತ ಸ್ವಲ್ಪ ದೊಡ್ಡ ಪ್ರಮಾಣ ಮಾಡಿದ್ವಿ. ಯಾಕಂದರೆ ನಮ್ಮದು ಅಲ್ಲೇ ತೇರು ಬಜಾರ್ನಲ್ಲಿರುವ ನಮ್ಮ ರಕ್ಷಣಾ ವೇದಿಕೆಯ ಸರ್ಕಲ್ ಇದೆ. ಆ ಸರ್ಕಲ್ನಲ್ಲೇ ನಾವು ವರ್ಷ ಮಾಡ್ತಿದ್ವಿ. ಈ ವರ್ಷ ಏನೈತಲ್ಲ ಸ್ವಲ್ಪ ದೊಡ್ಡ ಪ್ರಮಾಣ ಮಾಡಿ ಎಲ್ಲರೂ ವಿಶೇಷವಾಗಿ ಏನಂತಂತಂದರೆ ಮಹಿಳೆಯರಿಗೆ. ಲಾಸ್ಟ್ ಟೈಮ್ ಏನೈತಿಲ್ಲ ನಾವು ಬರೀ ಏನೈತಲ್ಲ ನಾವು ಎಲ್ಲ ಹುಡುಗರು ನೋಡ್ತಿದ್ವಿ, ಕುಂದಿರ್ತಿದ್ವಿ ಮಾಡಿದ್ವಿ. ಈ ಸತಿ ಆಸನದ ವ್ಯವಸ್ಥೆ ಮಾಡಿದ್ವಿ, ಮಹಿಳೆಯರಿಗೆ ಮಾಡಿದ್ವಿ, ಮತ್ತು ನಮ್ಮ ತಾಲೂಕಿನಲ್ಲಿರುವ ನಮ್ಮ ರಾಮದುರ್ಗ ಶಹರದಲ್ಲಿ ಇರುವ ಹಿರಿಯರಿಗೆ ಎಲ್ಲ ಹಿರಿಯರು ಬಂದು ನೋಡಲಿಕ್ಕೆ, ಎಲ್ಲ ಕಮ್ಯುನಿಟಿಯವರು ಎಲ್ಲರೂ ಅವರು ಇವರು ಅಂತೇನಿಲ್ಲ, ನಾವು ನಮ್ಮ ರಾಮದುರ್ಗ ತಾಲೂಕಿನ ಜನತೆ ಏನೈತಲ್ಲ ಬಂದು ನೋಡಲಿ. ಅವ್ರಿಗೆ ವಿಶೇಷವಾಗಿ ಆಸನದ ವ್ಯವಸ್ಥೆ ಮತ್ತು ಸೂಕ್ತ ಬಂದೋಬಸ್ತು ಇದೆ. ಯಾಕಂದ್ರೆ ನಾವು ಪೊಲೀಸರಿಗೆ ಹೋಗಿ ಏನೈತಲ್ಲ ಮನವಿ ಮಾಡ್ಕೊಂಡ್ವಿ, ನಾವಿಲ್ಲಿ ಪಂದ್ಯ ವೀಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ತಾವು ಸಹಕಾರ ಕೊಡ್ರಿ, ಭದ್ರತೆ ಕೊಡ್ರಿ, ರಾಮದುರ್ಗ ಜನತೆ ನೋಡಿ ಆನಂದಿಸಲಿ ಅಂತ ಹೇಳಿ ನಮ್ಮ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದು ಮತ್ತು ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರು ಏನಿದಾನಪ್ಪ ಶ್ರೇಯಸ್ ವಾಲಿ ಅವರು ಈ ಪಂದ್ಯಾವಳಿ ನೋಡಲಿ, ಮಂದಿ ಆನಂದಿಸಲಿ ಅಂತ ವಿಶೇಷವಾಗಿ ಗಮನ ತೊಗೊಂಡಿದ್ದಾರೆ. ಮತ್ತು ರಾಮದುರ್ಗ ಜನತೆಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮ ಅಧ್ಯಕ್ಷರು ಓಡಾಡಿ ಎಲ್ಲ ಮಾಡಿದ್ದಾರೆ. ಅದಕ್ಕೇನೈತಲ್ಲ ನಾವು ಅವತ್ತಿನ ದಿವಸ ಸಾಯಂಕಾಲ ಎಲ್ಲರೂ ಬಂದು
ಕುಂತು ನೋಡಿದರೆ ನಮ್ಗೆ ಅದೇ ಒಂದು ಸಂತೋಷ. ರಕ್ಷಣಾ ವೇದಿಕೆಯವರು ಏನು ಚೆಂದಾಗಿ ಮಾಡಿದಾರಪ್ಪ, ಪ್ರತಿ ವರ್ಷ ಮಾಡ್ತಾರೆ, ಅವ್ರಿಗೆ ಮಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆಯ ವಿಷಯ ಇದೆ. ಮತ್ತು RCB ಅಂದರೆ ನಮ್ಮ ಕರ್ನಾಟಕದ ನಮ್ಮ ಟೀಮ್ನಲ್ಲಿ ಆಡ್ತಾ ಇದ್ದಾರೆ. ಹೋದ ವರ್ಷ RCB ಅವರಿಗೆ ಇದ್ದರೆ ಆ RCB ಗೆಲ್ಲಿ ಅಂತ ನಾವು ವಿಶೇಷ ಪ್ರಾರ್ಥನೆ ಸದ್ಯ ಮಾಡಿದ್ವಿ. ಈ ವರ್ಷವೂ ನಮ್ಮ ಅದೇ RCBನೇ ಗೆಲ್ಲಿ ಅಂಥೇಳಿ ನಾವು ವಿಶೇಷವಾಗಿ ಪ್ರಾರ್ಥನೆಯೂ ಮಾಡ್ತೀವಿ. ನಮ್ಮ ಟೀಮ್ನವ್ರು ಏನೈತಲ್ಲ ಮಾಡಲಿ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಬರುವ ದಿನಮಾನದಲ್ಲಿ ಅವ್ರಿಗೆ RCB ಟೀಮ್ನವ್ರಿಗೆ ಏನೈತಲ್ಲ ಸತತವಾಗಿ ಪಂದ್ಯ ಗೆಲ್ಲಿ ಅಂತೇಳಿ ನಾವು ಹಾರೈಸ್ತೀವಿ. ಮತ್ತು ಇನ್ನೊಂದು RCB ಟೀಮ್ನವ್ರಲ್ಲಿ ಕರ್ನಾಟಕದವ್ರು ಒಬ್ಬರೇ ಇದ್ದಾರೆ ನಮ್ಮಲ್ಲಿ. ಹೌದೌದು. ಇನ್ನೂ ಅಷ್ಟು ಜನನ ಕರ್ನಾಟಕದಲ್ಲಿ ಇದ್ದಂಥ ಒಳ್ಳೆಯ ಪ್ರತಿಭೆ ಅದಾರ, ಕರ್ನಾಟಕದಾಗ ಇಲ್ಲ ಅಂತನ್ನಲ್ಲ. ಆ ಒಳ್ಳೆಯ ಪ್ರತಿಭೆಯನ್ನು ತಾವು ಏನೈತಲ್ಲ ಸೆಲೆಕ್ಷನ್ ಕಮಿಟಿಯವರು ತೊಗೊಂಡು ಆ ಪ್ರತಿಭೆಗೆ ಏನೈತಲ್ಲ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಮ್ಮ ರಕ್ಷಣಾ ವೇದಿಕೆಯಿಂದ ಒಂದು ಮನವಿ ಮಾಡ್ಕೊತೀವಿ. ಹೌದೌದು. ಯಾಕಂದರೆ ಇದು ಒಂದು ಇಂಪಾರ್ಟೆಂಟ್ ವಿಷಯ ನೀವು ಹೇಳಿದ್ರೆ. ಯಾಕಂದರೆ ನಮ್ಮ ಕರ್ನಾಟಕದ ಸಾಕಷ್ಟು ಪ್ಲೇಯರ್ಸ್ ಬೇರೆ ಬೇರೆ ಟೀಮ್ಗಳಲ್ಲಿ ಆಡ್ತಾ ಇದ್ದಾರೆ. ಅದನ್ನೇ RCB ಮ್ಯಾನೇಜ್ಮೆಂಟ್ ಅವರು ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಮುಂದಿನ ಸೀಸನ್, ನೆಕ್ಸ್ಟ್ ಸೀಸನಲ್ಲಿ ಆದಷ್ಟು ಹೆಚ್ಚಿಗೆ ಕನ್ನಡಿಗರಿಗೆ ಒಂದು ಅವಕಾಶ ಕೊಟ್ಟರೆ ಸಾಕಷ್ಟು ಕನ್ನಡತನ ಬೆಳೆಯುತ್ತೆ. ಆಮೇಲೆ ಸುಮಾರು ವರ್ಷದಿಂದ ಎಲ್ಲ ಕರ್ನಾಟಕದ ಫ್ಯಾನ್ಸು ಯಾವ ರೀತಿ ಅಂದರೆ RCB ಅಂದರೆ ನಮ್ಮದು ಕನ್ನಡದ ಒಂದು ಟೀಮ್ ಅಂದರೆ RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಕನ್ನಡ ಅಂದರೆ RCB. ಈ ಒಂದು ಪದಗಳನ್ನ ಹೊಲ್ಕೊಂಡು ಪ್ರತಿ ಸಲವೂ ಸಾಕಷ್ಟು ಒಂದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡಿಗರು. ಆದ್ದರಿಂದ RCB ಮ್ಯಾನೇಜ್ಮೆಂಟ್ ಯಾರೋ ಇರ್ಬೋದು, ಅವರು ಈ ಒಂದು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರು ಏನು ಹೇಳಿದಾರಲ್ಲ, ಇದೊಂದು ಉತ್ತಮ ಪಾಯಿಂಟ್. ಕನ್ನಡಿಗರಿಗೆ ಹೆಚ್ಚಿನ ಅವಕಾಶ ಕೊಡ್ರಿ, ಕನ್ನಡವನ್ನು ಬೆಳೆಸ್ರಿ ಅಂತ ನಾವು ಕೂಡ ನಮ್ಮ ವಾಹಿನಿಯಿಂದ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ನಾನು ತಾಜು ಅವರಿಗೆ ಇನ್ನೊಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ತಾಜು ಅವರೇ, ಇವಾಗ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಈ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದೀರಾ ತೇರ್ ಬಜಾರ್ದಲ್ಲಿ, ಇದಕ್ಕೇನಾದರೂ ಶುಲ್ಕ ಇದೆಯಾ? ನೋಡಿ, ಇದು ಮೊದಲೇದು ಶುಲ್ಕ ಯಾವುದೇ ಥರದ್ದಿರಲ್ಲ. ಇದು ಯಾವುದು ನಿಶುಲ್ಕ ಇದೆ. ಯಾರು ಬಂದರೂ ಕೂಡ ಸಣ್ಣವರಿಗಾಗಲಿ, ದೊಡ್ಡವ್ರಿಗಾಗಲಿ, ಹಿರಿಯರಿಗಾಗಲಿ, ಕಿರಿಯರಿಗಾಗಲಿ ಯಾರಿಗೂ ಯಾವುದೂ ಶುಲ್ಕ ಇಲ್ಲ. ಯಾವುದೇ ಶುಲ್ಕ ಇಲ್ಲದೆ ಪ್ರದರ್ಶನ ಮಾಡಿ ಜನರಿಗೆ ಪ್ರತಿಯೊಬ್ಬರಿಗೂ ಮುಟ್ಲಿ ಅಂತ ಹೇಳಿ. ಈಗ ಇದು ಮಾಡೋ ಉದ್ದೇಶ ನಮ್ದು ಏನು, ಪ್ರದರ್ಶನ ಮಾಡಿ ಅಂದರೆ ಜನಗಳಿಗೆ ಕೇವಲ ಎಂಟರ್ಟೈನ್ ಮಾಡುವಂಥ ಕೆಲಸ ಅಲ್ಲ. ಇದರಿಂದ ನಮ್ಮ RCB ಕರ್ನಾಟಕದಲ್ಲಿ ಬರೋ ಯುವಕರಿಗೆ ಒಂದು ಪ್ರೋತ್ಸಾಹ ಬರಲಿ, ಅವರು ಈ ಪಂದ್ಯಾವಳಿಯಲ್ಲಿ ತಾನೂ ಭಾಗಿಯಾಗಲಿಕ್ಕೆ ಪ್ರಯತ್ನ ಪಡಲಿ, ಹಾಗೂ ಎಲ್ಲರೂ ಇದನ್ನು ಏನಿದೆಯಲ್ಲ ನಮ್ಮ RCBಯಲ್ಲಿ ಹೆಚ್ಚಿನ ಯುವಕರು RCB ಟೀಮಲ್ಲಿ ಜಾಯಿನ್ ಆಗಲಿಕ್ಕೆ ಪ್ರಯತ್ನ ಮಾಡಲಿ ಅನ್ನೋ ಒಂದು ಪ್ರೋತ್ಸಾಹವನ್ನು ಬೆಳೆಸಲಿಕ್ಕೆ ಈ LED ನಾವು ಅರೇಂಜ್ ಮಾಡಿದ್ವಿ. ಇದು ಅರೇಂಜ್ ಮಾಡೋ ಉದ್ದೇಶ ನಾವು ನಮ್ಮ ಹೆಸರು ಬರಲಿ, ಕರ್ವೆಯಿಂದ ಏನೂ ಆಗಲಿ ಅಂತಲ್ಲ, ಜನಗಳಿಗೆ ಇದರ ಉಪಯೋಗವಾಗಲಿ, ಜನಗಳು ಇದನ್ನು ಏನಿದೆಲ್ಲ ಸದುಪಯೋಗ ಪಡ್ಕೊಂಡು ಅದರ ಕ್ರೇಜ್ ಏನಿದೆಲ್ಲ ಮುಂದುವರಿಲಿ ಅಂತ ಹೇಳಿ ನಾವು ಇದನ್ನು ವಿಶೇಷವಾಗಿ ಯುವಕರಿಗೋಸ್ಕರ ನಾವು ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆಯ ಪ್ರಯತ್ನ. ಯಾಕಂದರೆ ಒಂದು ಸತಿ ಈಗಿನ ಯುವಕರು ಪರದೆ ಮೇಲೆ ಒಂದು RCB ಮ್ಯಾಚ್ನ ದೊಡ್ಡ ಪರದೆ ಮೇಲೆ ನೋಡಿದಾಗ ನಾನು ಮುಂದಿನ ದಿನಮಾನಗಳಲ್ಲಿ ಈ ಟೀಮ್ನಲ್ಲಿ ನಾನು ಒಬ್ಬ ಸದಸ್ಯ ಆಗಬೇಕು ಅನ್ನೋ ಒಂದು ಹುಮ್ಮಸ್ಸು ಬರಲಿ ಅನ್ನೋ ಒಂದು ಉದ್ದೇಶದಿಂದ ನೀವು ಈ ಒಂದು ಪಂದ್ಯವನ್ನು ಅರೇಂಜ್ ಮಾಡ್ತಾಯಿದ್ದೀರಾ. ನಿಜವಾಗ್ಲೂ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಆದ್ದರಿಂದ ಇಂಥ ಒಂದು ಪ್ರದರ್ಶನಗಳು ಬಂದಾಗ, ಇಂಥ ಒಂದು ಉಚಿತ ಪ್ರದರ್ಶನಗಳೆಲ್ಲ ಏರ್ಪಟ್ಟಾಗ ಇನ್ನೂ ಕನ್ನಡಿಗರು ಮೇಲ್ ಬರೋಕ್ಕೆ ಒಂದು ಒಳ್ಳೆಯ ಅವಕಾಶನೇ ಅಂತ ಹೇಳ್ಬೋದು. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡೋದೇನೆಂದರೆ, ಈಗ ನಾವು RCB ಮ್ಯಾಚನ್ನು ತೇರ್ ಬಜಾರಲ್ಲಿ ಮಾಡ್ತಾ ಇದ್ದೀವಿ, ಅದೊಂದು ವಿಶೇಷ. ಅದರಿಂದ ನಿಮ್ಮಲ್ಲಿ ಏನು ಕೇಳಿಕೊಳ್ಳೋದಂದರೆ, ಅದನ್ನ ನಾವೇನು ಮಾಡ್ತಾ ಇದ್ದೀವಲ್ಲ ಅದನ್ನು ಲೈವ್ ಅಥವಾ ಮ್ಯಾಚನ್ನು ನೀವು ಕೂಡ JBM ಅಲ್ಲಿ ಲೈವ್ ಕೊಟ್ಟು ರಾಮದುರ್ಗ ಜನತೆಗೆ ನೋಡೋ ಹಾಗೆ ಮಾಡಿದರೆ ನಮ್ಮದು ಅದರಲ್ಲಿ ಏನಿಲ್ಲ ವಿನಂತಿ ಇರುತ್ತೆ ನಿಮ್ಮ ಹತ್ರ. ಆಬ್ವಿಯಸ್ಲಿ ನಾವು ಮಾಡೇ ಮಾಡ್ತೀವಿ. ಯಾಕಂದರೆ ನಾವು ಕೂಡ ಹೋದ ಸತಿನೂ ಕೂಡ ತಮ್ಮ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ವಿ. ತಮಗೇನು ವ್ಯವಸ್ಥೆ ಬೇಕು ಅದನ್ನು ನಮ್ಮ JBM ಕಡೆಯಿಂದ ಮಾಡಿದ್ವಿ. ಈ ವರ್ಷವೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ಟೀಮು RCB, ನಮ್ಮ ಟೀಮು ಕನ್ನಡ, ನಾವು ಎಲ್ಲರೂ ಸೇರಿ ಸಪೋರ್ಟ್ ಮಾಡುವಂಥದ್ದು, ನಾವು ಅದನ್ನ ಮಾಡೇ ಮಾಡ್ತೀವಿ. ಗೌರವಾಧ್ಯಕ್ಷರಾದಂಥ ಶೇಖರನ್ ಅವರು ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ನಾನು ಹೇಳಲಿಕ್ಕೆ ನೀವು ಇಷ್ಟಪಡ್ತೀನಿ ಅಂದರೆ ಸರ್,
ಇವತ್ತಿನ ದಿವಸ ಈ ಮ್ಯಾಚ್ ಏನು ನಮ್ಗೆ ಇದನ್ನ ಮಾಡಿದ್ರು ಉಚಿತ ಪ್ರದರ್ಶನ. ಉಚಿತ ಪ್ರದರ್ಶನ ಏನು ಮಾಡಾಕತ್ತಿಲ್ಲ ತೇರು ಬಜಾರ್ನಲ್ಲಿ. ಮತ್ತು JBMದವ್ರಿಗೆ ಮತ್ತು ನಮ್ಮ ಸೂರ್ಯ ಅವ್ರಿಗೆ ಅವ್ರಿಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರು ನಮ್ಗೆ ಯಾವುದೇ ರೀತಿಯಿಂದ ಸಹಾಯ ಮಾಡ್ಯಾರ ನಮ್ಮ ರಕ್ಷಣಾ ವೇದಿಕೆ ನಮಗೆ ಗೊತ್ತಿದೆ ಸರ್. ಅವ್ರು ಮಾಡಿದಾರೆ, ಅವ್ರಿಗೂ ಧನ್ಯವಾದ ಹೇಳ್ತೀನಿ. ವಿಷಯ ಮತ್ತು ಸೂರ್ಯ ಅವ್ರಿಗೂ ಹೇಳ್ತೀನಿ, ಮಹೇಶ್ ಸೂರ್ಯ ಅವ್ರಿಗೂ ಹೇಳ್ತೀವಿ. ಯಾಕಂತಂದ್ರೆ ಅವ್ರು ನಮ್ದು ನಿಮ್ಮ ಟಿ ವಿ ಒಳಗೆ ಏನೈತಲ್ಲ ಇದನ್ನು ಮಾಡಿ ಉಚಿತ ಪ್ರದರ್ಶನ ಮಾಡತ್ತೀರಿ. ಮತ್ತು ನಾವು ನಿಮ್ಮ ಟಿ ವಿಯವ್ರು ಇವ್ರು ಹೇಳಿದರು, ತಾಜು ಅವ್ರು ಹೇಳಿದ್ರು, ನಾವು ಯಾವುದೇ ರೀತಿಯಿಂದ ಯಾವುದೇ ರೀತಿಯಿಂದ ದುಡ್ಡು ಅವು ಯಾವುವು ಏನಿಲ್ಲ ನಮಗೆ. ಎಲ್ಲ ಸಾರ್ವಜನಿಕರು ಸಂತೋಷದಿಂದ ಬಂದು ಕುಂತು ಅಲ್ಲಿ ಆಸನದ ವ್ಯವಸ್ಥೆ ಮಾಡಿ ಕುಂತು ನೋಡಿದ್ರೆ ನಮಗೆ ಸಾಕು ಸರ್. ಇಷ್ಟೇ ಅದೇ ಸರ್. ಇವಾಗ ಮತ್ತೆ ಬೇರೆ ಯಾವುದೇ ರೀತಿಯಿಂದ ನಮ್ಗೆ ಇದಿಲ್ಲ. ಅಲ್ಲ ಕರೆಕ್ಟು ಶೇಖರಣ್ಣವ್ರು ನೀವು ಹೇಳೋದು 100ಕ್ಕೆ 100ರಷ್ಟು ಸತ್ಯ. ಯಾಕಂದರೆ ನೀವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನು ಒಂದು RCB ನಮ್ಮ ತಂಡ ಈ ಒಂದು ತಂಡವನ್ನು ಈ ಉಚಿತ ಪ್ರದರ್ಶನ ನೋಡಿ ಇಲ್ಲಿ ಯುವಕರು ಪ್ರೋತ್ಸಾಹಗೊಳ್ಬೇಕು. ಇದರಿಂದ ಅವರು ಮನೋಸ್ಥೈರ್ಯ ಹೆಚ್ಚಾಗಿ ತಾವು ಕೂಡ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪರದೆಯಲ್ಲಿ ನಾನು ಬರಲಿ ಅನ್ನೋ ಒಂದು ಉದ್ದೇಶದಿಂದ ನೀವು ಒಂದು ಉಚಿತ ಪ್ರದರ್ಶನವನ್ನು ಏರ್ಪಡಿಸಿದಾಗ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಇರುತ್ತೆ. ನಾವು ಕೂಡ ಉಚಿತ ಪ್ರದರ್ಶನದಲ್ಲಿ ಭಾಗಿಯಾಗ್ತೀವಿ. ತಮ್ಮ ಕಾರ್ಯಕಲಾಪಗಳಿಗೆ ಅಂದರೆ ಏನು ಉಚಿತ ಪ್ರದರ್ಶನದಲ್ಲಿ ಏನು ಕಾರ್ಯಕಲಾಪಗಳಿರುತ್ತೆ ಇವುಗಳನ್ನು ಎಲ್ಲ ನಾವು ಕೂಡ ನಿಮಗೆ ಬೆಂಬಲವಾಗಿ ನಿಲ್ತೀವಿ. ಆಮೇಲೆ ನಾವು JBM ವಾಹಿನಿ ಆಮೇಲೆ ಈ ಕರ್ವೆ ಕುಟುಂಬದ ವತಿಯಿಂದ ಎಲ್ಲ ಒಂದು ಯುವಕರಿಗೆ, ರಾಮದುರ್ಗ ಪಟ್ಟಣದ ಯುವಕರಿಗೆ ಒಂದು ವಿನಂತಿಸಿಕೊಳ್ಳೋದೇನಪ್ಪ ಅಂತಂದರೆ, ಎಲ್ಲರೂ ಬನ್ನಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡೋಣ, ಫೈನಲ್ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡೋಣ. ಆದರೆ ಪಂದ್ಯಾವಳಿ ಮುಗಿದ ತಕ್ಷಣವೇ ಏನು ಒಂದು ವಿಜಯೋತ್ಸವ ಅಂತ ಏನು ಆಚರಿಸ್ತಿರಲ್ಲ ಅದನ್ನು ಸಂಕ್ಷಿಪ್ತವಾಗಿ ತಮ್ಮ ಮನೆ ಮುಂದ್ಗಡೆ ಮಾಡ್ಕೊಳ್ಳಿ. ಆದರೆ ಪಟ್ಟಣದ ತುಂಬ ಬೈಕೆಲ್ಲ ತೊಗೊಂಡು ಬೈಕ್ ರ್ಯಾಲಿ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ, ಯಾಕಂದರೆ ಆಲ್ರೆಡಿ ಮ್ಯಾಚ್ ಮುಗಿಬೇಕಂದ್ರೆ ಮಿಡ್ನೈಟ್ ಆಗಿರುತ್ತೆ, 12 ಗಂಟೆ ನಂತರ ಮ್ಯಾಚ್ ಮುಗಿಯುತ್ತೆ. ಆ ಟೈಮ್ನಲ್ಲಿ ಮನೆಯಲ್ಲಿರುವಂಥ ಹಿರಿಯ ನಾಗರಿಕರಿಗಾಗಲಿ ಮಹಿಳೆಯರಿಗಾಗಲಿ ನಮ್ಮಿಂದ ತೊಂದರೆ ಆಗಬಾರ್ದು. ನಮ್ಮಿಂದ ಏನಿದ್ರು ಒಂದು ಎಂಟರ್ಟೈನ್ಮೆಂಟ್ ಸಿಗಬೇಕೇ ಹೊರತು ತೊಂದರೆ ಆಗಬಾರ್ದು. ಎಲ್ಲ ಯುವಕರಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ವಿನಂತಿಸ್ಕೊಳ್ತೀವಿ, ಯಾರು ಸಂಭ್ರಮಾಚರಣೆ ವಿಚಾರದಲ್ಲಿ ಬೈಕ್ಗಳನ್ನ ಓಡಿ ಬೈಕ್ ರ್ಯಾಲಿ ಮಾಡಿ ಪಟಾಕಿಗಳನ್ನ ಹೊಡೆದು ಇನ್ನೊಬ್ಬರಿಗೆ ತೊಂದರೆ ಮಾಡುವಂಥ ಕೆಲಸವನ್ನು ಮಾಡಬೇಡಿ. ಎಲ್ಲ ರಾಮದುರ್ಗ ತಾಲೂಕಿನ ಎಲ್ಲ ವೀಕ್ಷಕರಿಗೆ, ಎಲ್ಲ ಒಂದು ಕನ್ನಡಾಭಿಮಾನಿಗಳಿಗೆ ಹಾಗೂ RCB ಫ್ಯಾನ್ಸ್ಗೆ ನಾಳೆ ರಾಮದುರ್ಗ ಪಟ್ಟಣದ ಒಂದು ಹೃದಯ ಭಾಗವಾದ ಕರ್ನಾಟಕ ರಕ್ಷಣಾ ವೇದಿಕೆ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಒಂದು ದೊಡ್ಡ ಪರದೆಯ ಮೇಲೆ RCB ಫೈನಲ್ ಪಂದ್ಯಾವಳಿಯನ್ನು ವೀಕ್ಷಿಸಲು ಆಯೋಜನೆ ಮಾಡಿದ್ದಾರೆ. ಎಲ್ಲ ಮಹಿಳೆಯರಿಗೆ, ಹಿರಿಯರಿಗೆ ಒಂದು ವಿಶೇಷ ಆಸನದ ವ್ಯವಸ್ಥೆ, ಸೂಕ್ತ ಭದ್ರತೆಯನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲರೂ ಬನ್ನಿ, ಎಲ್ಲರೂ ಬಂದು ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡೋಣ, ಎಲ್ಲರೂ ಒಂದು RCB ಟೀಮ್ಗೆ ಸಪೋರ್ಟ್ ಮಾಡೋಣ. ಇಷ್ಟು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM ನ್ಯೂಸ್ ರಾಮದುರ್ಗ.